ನಮ್ಮ ಊರು ಸ್ವಚ್ಛವಾಗಿರಬೇಕು ಎಂದರೆ ಪಟ್ಟಣದ ಪೌರಕಾರ್ಮಿಕರ ಕೊಡುಗೆ ದೊಡ್ಡದು. ಗ್ರಾಮಗಳು ಸುಂದರವಾಗಬೇಕು ಎನ್ನುವ ಉದ್ದೇಶದಿಂದ ಪ್ರತಿದಿನ ಕೆಲಸ ಮಾಡುವ ಪೌರಕಾರ್ಮಿಕರಿಗೆ ಸಣ್ಣ ಉಡುಗೊರೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿಎನ್ ಕೃಷ್ಣಮೂರ್ತಿ ತಿಳಿಸಿದರು. ಕೊರಟಗೆರೆ ಪಟ್ಟಣದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿಎನ್ ಕೃಷ್ಣಮೂರ್ತಿ ಅಭಿಮಾನಿ ಬಳಗ ಏರ್ಪಡಿಸಲಾಗಿದ್ದ ಕೊರಟಗೆರೆ ಪಟ್ಟಣ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೌರಕಾರ್ಮಿಕರಿಗೆ ಬೆಡ್ಶೀಟ್, ಜರ್ಕಿನ್ ವಿತರಣೆ ಮಾಡಿ ಮಾತನಾಡಿದ ಅವರು, ಪೌರಕಾರ್ಮಿಕರು ಚಳಿ, ಗಾಳಿ, ಮಳೆ ಎನ್ನದೆ ಬೆಳಗ್ಗೆ 5 ಗಂಟೆಗೆ ಎದ್ದು ಪಟ್ಟಣವನ್ನ ಸ್ವಚ್ಛಗೊಳಿಸಿ ನಮಗೆ ಉತ್ತಮ ಪರಿಸರ ಸೃಷ್ಟಿ ಮಾಡಿಕೊಡುತ್ತಾರೆ. ಅವರು ಚಳಿಯಲ್ಲಿ ನಡುಗಬಾರದು ಎನ್ನುವ ಉದ್ದೇಶದಿಂದ ಪಟ್ಟಣದ ಎಲ್ಲ ಪೌರಕಾರ್ಮಿಕರಿಗೆ ಬೆಡ್ಶೀಟ್, ಜರ್ಕಿನ್ ವಿತರಣೆ ಮಾಡಲಾಗಿದೆ. ಕೊರಟಗೆರೆ ಹಾಗೂ ತುಮಕೂರಿನ ನನ್ನ ಅಭಿಮಾನಿಗಳಿಗೆ ಸರಳವಾಗಿ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಲು ತಿಳಿಸಿದ್ದೇನೆ. ಕೊರಟಗೆರೆ ಕ್ಷೇತ್ರದ ಜನತೆ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ನಾನು 30 ವರ್ಷದಿಂದ ಕೊರಟಗೆರೆ ಜನತೆಯ ಜೊತೆ ಉತ್ತಮ ಒಡನಾಟ ಇಟ್ಟುಕೊಂಡಿದ್ದು ಅವರ ಕಷ್ಟ ಸುಖಗಳಲ್ಲಿ ಭಾಗವಹಿಸಿ ನನ್ನ ಕೈಲಾದ ಸಹಾಯ ಮಾಡಿಕೊಂಡು ಬಂದಿದ್ದೇನೆ. ಮುಂದೇನೂ ಸಹ ನಾನು ನಿಮ್ಮ ಜೊತೆ ಇರುತ್ತೇನೆ. ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿಯಾಗಿದ್ದೇನೆ. ಇದೇ ರೀತಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಕೇಳಿಕೊಳ್ಳುತ್ತೇನೆ ಎಂದರು. ನೆಚ್ಚಿನ ನಾಯಕ ಜಿಲ್ಲಾ ಪಂಚಾಯತ್ ಸದಸ್ಯ ಪಿಎನ್ ಕೃಷ್ಣಮೂರ್ತಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳಿಂದ ಪಟ್ಟಣ ಪಂಚಾಯಿತಿ ಪೌರಕಾರ್ಮಿಕರಿಗೆ ಬೆಡ್ಶೀಟ್, ಜರ್ಕಿನ್ ವಿತರಣೆ ಮಾಡಿದ್ರು. ಅಭಿಮಾನಿಗಳು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ್ರು. ಈ ಸಂದರ್ಭದಲ್ಲಿ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಅಶ್ವಥ್ ನಾರಾಯಣ್ ರಾಜು, ಮುಖಂಡರಾದ ವಿಜಯ್ ಕುಮಾರ್, ಆರ್ಎಸ್ ರಾಜಣ್ಣ, ಕಾಂತರಾಜು, ಚೌಡಪ್ಪ, ಕೃಷ್ಣಪ್ಪ, ರಮೇಶ್, ಲಕ್ಷ್ಮೀಕಾಂತ್, ಕಾಂತಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹುಟ್ಟುಹಬ್ಬ ಮಾಡ್ತಾ ಇದ್ದೀವಿ. ನಾವು ಸಾರ್ವಜನಿಕವಾಗಿ ಅವ್ರಿಗೆ ಕೇಳ್ಕೊಂಡ್ವಿ, ಅಣ್ಣ ನೀವು ಎಲ್ಲೆಲ್ಲೋ ಹುಟ್ಟುಹಬ್ಬ ಮಾಡ್ಕೊಂತ ಇದ್ದೀರಾ, ನಮ್ಮ ಕ್ಷೇತ್ರದಲ್ಲಿ ಕೊರಟಗೆರೆ ಒಳಗಡೆ ನೀವು ಮಾಡಬೇಕು ಅನ್ನೋರಿಗೆ, ಆಯ್ತಪ್ಪ ನೀವು ಮಾಡಿರಿ, ನಮ್ಮ ಸಂತೋಷನೇ ನಮ್ಮ ಸಂತೋಷ ಅಂತ ಹೇಳಿದರು. ಅದರಿಂದ ಇವತ್ತು ನಾವು ಇಲ್ಲಿ ಅವರು ಹುಟ್ಟುಹಬ್ಬ ಇಟ್ಕೊಂಡಿದ್ದೀವಿ. ಮತ್ತು ಇವತ್ತು ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡ್ತಾ ಇದ್ದೀವಿ, ಮತ್ತು ಬೆಡ್ಶೀಟ್ ವಿತರಣೆ ಮಾಡ್ತೀವಿ, ಮತ್ತು ಜರ್ಕಿನ್ನು ವಿತರಣೆ ಮಾಡ್ತಾ ಇದ್ವಿ. ಬಡವರ ಬಗ್ಗರಿಗೆ ಮಾತ್ರ ಎಲ್ಲ ಪ್ರತಿಯೊಬ್ಬರು ಸಹಾಯ ಮಾಡ್ತಾರೆ. ಇಂಥ ರಾಜಕೀಯವಾಗಿ ನಮಗೆ ಪಿ ಎನ್ ಕೃಷ್ಣಮೂರ್ತಿಯವರು ಇಂಥವ್ರು ಬರಬೇಕಾಗಿತ್ತು. ಅದಕ್ಕೋಸ್ಕರ ಗೊತ್ತಾಗಿದ್ದೀವಿ. ಇವತ್ತು ಗಣಪತಿ ಕಟ್ಟೆ ಗಣಪತಿಯಲ್ಲಿ ಪೂಜೆ ಇಟ್ಕೊಂಡು 1 ಗಂಟೆ 1:30 ವರ್ಷಕ್ಕೆ ಬರ್ತಾರೆ. ಮಧ್ಯೆ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸರ್ಕಲಲ್ಲಿ ಕೇಕ್ ಕಟ್ ಮಾಡಿ ಇವತ್ತು ಶುಭ ಅವರಿಗೆ ಹಾರೈಸ್ತೀವಿ. ಮತ್ತು ಮುಂದಿನ ದಿನದಲ್ಲಿ ಕಾರಣಾಂತರ ಏನು ಪಾರ್ಟಿ ಪಕ್ಷ ಇರ್ಬೋದು, ಏನೇ ಇರ್ಬೋದು, ನಾವು ಅವ್ರನ್ನ ಕೇಳ್ಕೊಂಡಿದ್ದೀವಿ, ಅಣ್ಣ ನೀವು ನಮ್ಮ ಕ್ಷೇತ್ರಕ್ಕೆ ಒಂದು ಸಾರಿ ನೀವು MLA ಆಗಲೇಬೇಕು, ನೀವು MLA ಆದೇ ಆಗಬೇಕು ಅಂತ ಹೇಳಿ ಕೇಳ್ಕೊಂಡಿರೋದ್ರಿಂದ ಆಯ್ತಪ್ಪ ನಿಮ್ಮ ಪರವಾಗಿ ನಾನು ಇರ್ತೀನಿ ಅಂತೇಳಿ ಅವ್ರು ಏನೇ ಆಗಿರಲಿ ಬಿಟ್ಟಿರಲಿ, ನಮಗೆ ಕಷ್ಟ ಸುಖಕ್ಕೆ ಎಷ್ಟೊತ್ತಿನಲ್ಲಿ ಅಷ್ಟೊತ್ತು ಫೋನ್ ಮಾಡಿದರೆ ಏನಪ್ಪ ನಿಮ್ಮ ಕಷ್ಟ ಏನು ಸುಖ ಏನು ಅಂತ ಕೇಳ್ತಾರೆ. ಅಂಥ ವ್ಯಕ್ತಿ ನಮ್ಮ ಕ್ಷೇತ್ರಕ್ಕೆ ಈಗ ಬಂದವ್ರೆ. ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿದ್ರು. ಈಗಾಗಲೇ ಈ ಸಾರಿ MLA ಕ್ಷೇತ್ರಕ್ಕೆ ನಾವು ನಿಲ್ಲಿಸ್ಬೇಕು ಅಂತೇಳಿ ನಮಗೆಲ್ಲ ಅಭಿಮಾನ ಐತೆ ಇಡೀ ಕ್ಷೇತ್ರದಲ್ಲಿ. ಅದಕ್ಕೋಸ್ಕರ ನಾವು ಅವ್ರ ಹುಟ್ಟುಹಬ್ಬದ ಆಚರಣೆಯನ್ನು ಇವತ್ತು ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೀವಿ. ಮತ್ತು ಇನ್ನು ಇದಕ್ಕಿಂತ ದೊಡ್ಡದಾಗಿ ಮಾಡಬೇಕು, ಇನ್ನೂ ದೊಡ್ಡದಾಗಿ ಏನೇನು ಸಹಾಯ ಬೇಕು ಅದನ್ನೆಲ್ಲ ಕೇಳ್ಕೊತೀವಿ, ಮಾಡಿಕೊಡ್ತಾರೆ ಅಂತ ಮನಸ್ಸು ಇದೆ. ನಮ್ಮ ಕ್ಷೇತ್ರ ಅಂದರೆ ಅವ್ರಿಗೆ ಭಾಳ ಅಭಿಮಾನ. ಯಾವಾಗಲೂ ಅವರು ನಮ್ಮ ಕೊರಟಗೆರೆ ಕ್ಷೇತ್ರ ಅಂದರೆ ನಮ್ಮ ಇಡೀ ಚೆನ್ನಗಪ್ಪ ಅವ್ರು ಹೆಂಗೆ ಇದು ಮಾಡ್ತಿದ್ರು, ಇವರು ಅದಕ್ಕಿಂತಲೂ ಇವರು ಒಂದು ಹೆಜ್ಜೆ ಮುಂದಿಟ್ಟವ್ರೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಏನೇ ಕೆಲಸ ಆಗಲಿ, ಕಾರ್ಯ ಆಗಲಿ, ಮದುವೆ ಆಗಲಿ, ಸಮಾರಂಭ ಆಗಲಿ, ಅವ್ರಿಗೆ ಕಷ್ಟ ಸುಖ ಅಂದರೆ ಅವ್ರಿಗೆ ಕೈ ಎತ್ತಿ ಕೊಡೋ ಅಂಥ ಕೈ. ಅದಕ್ಕೋಸ್ಕರ ನಾವು ಅವ್ರ ಜೊತೆ ಸೇರಿ ನಾವು ಬಡವರ ಬಗ್ಗರಿಗೆ ಸಹಾಯ ಮಾಡಬೇಕು ಅಂತೇಳಿ ಅವರು ಶುಭಾಶಯದೊಂದಿಗೆ ನಾವು ಹಾರೈಸ್ತಾ ಇದ್ದೀವಿ. ಇಷ್ಟೇ. ಕೊರಟಗೆರೆ ಕ್ಷೇತ್ರದ ಕೋಳಲ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂಥ ಪಿ ಎನ್ ಕೃಷ್ಣಮೂರ್ತಿಯವರ 59ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲ ಕೊರಟಗೆರೆ ಮಹಾಜನತೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಸಲ್ಲಿಸ್ತೇನೆ. ಹಾಗೆ ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಅಭಿಮಾನಿ ಬಳಗದಿಂದ ಈ ಗೌರ್ಮೆಂಟ್ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವುದರ ಮೂಲಕ ಈಗಾಗಲೇ ನಾವು ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಪ್ರಾರಂಭ ಮಾಡಿದ್ವಿ. ಈಗಾಗಲೇ ಶ್ರೀ ಕಟ್ಟೆಗಣಪತಿ ದೇವಸ್ಥಾನದಲ್ಲಿ ಅಭಿಷೇಕ ನಡೀತಾ ಇದೆ. ಮಧ್ಯಾಹ್ನ ಕೃಷ್ಣಮೂರ್ತಿಯವರು ಬಂದ ಮೇಲೆ ಕಟ್ಟೆಗಣಪತಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಮುನ್ಸಿಪಲ್ ಆವರಣದಲ್ಲಿ ಮುನ್ಸಿಪಲ್ ಪೌರ ಕಾರ್ಮಿಕರಿಗೆ ಅವರಿಗೆ ಸ್ವೆಟರ್ಗಳನ್ನು, ಹೊದಿಕೆಗಳನ್ನು ನೀಡುವುದರ ಮುಖಾಂತರ ಅಭಿಮಾನಿ ಬಳಗದಿಂದ ಕೇಕ್ ಕತ್ತರಿಸೋದ್ರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಮಹಾಜನತೆ ಆ ಒಂದು ಹುಟ್ಟುಹಬ್ಬಕ್ಕೆ ಭಾಗವಹಿಸಬೇಕು. ಹಾಗೆ
ಆ ಹುಟ್ಟುಹಬ್ಬದ ಮುಖಾಂತರ ಪಿ ಎನ್ ಕೃಷ್ಣಮೂರ್ತಿಯವರಿಗೆ ಒಳ್ಳೆಯ ಆಯಸ್ಸು, ಆರೋಗ್ಯ ಮತ್ತು ಮುಂದಿನ ರಾಜಕೀಯ ಭವಿಷ್ಯ ಉತ್ತಮವಾಗಿರಲಿ ಅಂತ ಎಲ್ಲ ಮಹಾಜನತೆ ಹಬ್ಬದ ಮುಖಾಂತರ ಆಶಿಸ್ತಾ ಇದ್ದಾರೆ. ಈ ಒಂದು ಸುಸಂದರ್ಭ ಕೊರಟಗೆರೆಯಲ್ಲಿ ನಡೀತಾ ಇದೆ. ಬಡವ್ರಿಗೇನ ದಿನಗಳಲ್ಲಿ ಈಗಾಗಲೇ ಕೃಷ್ಣಮೂರ್ತಿಯವರು ಮಾವತೂರು ಗ್ರಾಮದಲ್ಲಿ ಸಮುದಾಯ ಭವನ ನಿರ್ಮಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಬಾಗಣ ಕೊಡುವುದರ ಮುಖಾಂತರ ಹಾಗೂ ಬಡ ಜನತೆಗೆ ಚಳಿಗಾಲದಲ್ಲಿ ರಘುಗಳು ವಿತರಣೆ ಮಾಡುವುದರ ಮುಖಾಂತರ ಇನ್ನೂ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇದು ಇಷ್ಟಕ್ಕೆ ನಿಲ್ಲುವುದಿಲ್ಲ. ಮುಂದಿನ ದಿನಗಳಲ್ಲಿ ಕೊರಟಗೆರೆ ಕ್ಷೇತ್ರದಲ್ಲಿ ಅವರು ಉತ್ತಮವಾದ ಕೆಲಸವನ್ನು, ಹಾಗೆ ಸಾರ್ವಜನಿಕರಿಗೆ, ಬಡವರಿಗೆ, ದೀನದಲಿತರಿಗೆ ಉತ್ತಮವಾದ ಒಂದು ಸೇವೆಯನ್ನು ಮಾಡ್ತಾ ಇರ್ತಾರೆ. ಈ ಕಾರ್ಯಕ್ರಮ ನಿರಂತರವಾಗಿ ಮುಂದುವರಿಯುತ್ತೆ. ಕೃಷ್ಣಮೂರ್ತಿ ಅಭಿಮಾನಿ ಬಳಗದ ವತಿಯಿಂದ ಅವರಿಗೆ ಈ ಒಂದು ಹುಟ್ಟುಹಬ್ಬ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರ್ತಾ ಮುಂದಿನ ಅವರ ರಾಜಕೀಯ ಭವಿಷ್ಯ, ಅವರ ಕುಟುಂಬಕ್ಕೆ ಆಯುರ್ವೇದ ಐಶ್ವರ್ಯವನ್ನು ಕೊಟ್ಟು ದೇವರು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಮತ್ತು ಅವರಿಗೆ ಮತ್ತೊಮ್ಮೆ ನಾವು ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಇವತ್ತು ಕಾರ್ಯಕ್ರಮ ಇವತ್ತು ಹೆಣ್ಣು ನಂತರ ಪೌರ ಕಾರ್ಮಿಕರಿಗೆ ಒಂದು ಜರ್ಕಿನ್ ವ್ಯವಸ್ಥೆ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ. 1 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಪಟ್ಟಣ ಪಂಚಾಯತಿ ಮುಂಭಾಗದಲ್ಲಿ ಕೇಕನ್ನು ಕಟ್ ಮಾಡ್ತಾ ಅವ್ರಿಗೆ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಕಟ್ಟಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮಕ್ಕೆ ಪಿ ಎನ್ ಕೃಷ್ಣಮೂರ್ತಿ ಆಗಮಿಸ್ತಾ ಇದ್ದಾರೆ.